Hi everyone, welcome to our CAD NEST YouTube channel. ನಾನು ಕಾವ್ಯ. In previous session ಅಲ್ಲಿ ನಾನು ನಿಮಗೆ VLOOKUP ಬಗ್ಗೆ ಹೇಳ್ಕೊಡ್ತಿದ್ದೆ. ಹಾಗೆ ನೆಕ್ಸ್ಟ್ ಶೀಟಿಗೆ ಯಾವ ರೀತಿ ಪೇಸ್ಟ್ ಮಾಡಬೇಕು, ಐಡಿ ನಂಬರ್ನ ಚೇಂಜ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ. ಇಫ್ ಇನ್ ಕೇಸ್ ನಾವು ಎಲ್ಲ ಇದನ್ನು ವರ್ಡ್ಸ್ನ ಡ್ರ್ಯಾಗ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು. ಈಗ ಸಪೋಸ್ ಇಲ್ಲಿ 1 ಅಂತ ತಗೊಳ್ತೀನಿ, ದೆನ್ ಇದನ್ನು ನಾನು ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದಾಗ ಸೊ ಇಲ್ಲಿ ಪ್ರಾಡಕ್ಟನ್ನು ಡ್ರ್ಯಾಗ್ ಮಾಡಿದಾಗ ಪ್ರಾಡಕ್ಟು ಬರುತ್ತಾ ಕೂಡ ಅಂತಂದರೆ ಪ್ರಾಡಕ್ಟ್ನು ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ ಕೂಡ ಬರುತ್ತೆ. ಸೊ ಈಗ ನೋಡಿ ಪ್ರಾಡಕ್ಟ್ ಕೂಡ ನಾವು ಡ್ರ್ಯಾಗ್ ಮಾಡಿದ್ರೆ ಪ್ರಾಡಕ್ಟ್ ಕೂಡ ನಾವೆಲ್ಲ ಇದಕ್ಕೂ ರೋಗು ತಗೋಬೋದು. ಯಾವಾಗ ಇದು ಸಾಧ್ಯ, ನೀವು VLOOKUP-ಅನ್ನು ಇನ್ ಪ್ರಿವಿಯಸ್ ವಿಡಿಯೋ ನೋಡಿದರೆ ಈ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ. ಸೊ VLOOKUP ಅನ್ನೋ ಫಾರ್ಮುಲಾನ ನೀವು ಮಾಡಿ ನೀವು ಅಪ್ಲೈ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಎಕ್ಸಾಂಪಲ್ ಇಲ್ಲಿ 7 ಇಲ್ಲ, 7ಅನ್ನು ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ಒಂದು ಐಟಮನ್ನು ನಾನಿಲ್ಲಿ ಈ ಶೀಟಲ್ಲಿ ಆ್ಯಡ್ ಮಾಡ್ತೀನಿ. ಎಕ್ಸಾಂಪಲ್ ಸೊ ಪ್ರಿಂಟರ್ ಆಗಿದೆ ಅಲ್ವಾ, ದೆನ್ ವಾಷಿಂಗ್ ಮೆಷಿನ್, ಸ್ಯಾಮ್ಸಂಗ್ ಅಥವಾ ಎಲ್ ಜಿ ಒಂದು 45,000 ಅಂತ ಹಾಕೋಣ. ಸೊ ನಾನು ಈ ಶೀಟಲ್ಲಿ ಎಂಟ್ರಿ ಮಾಡಿದ್ದೀನಿ. ನಾವು ಗೋ ಫಾರ್ ನೆಕ್ಸ್ಟ್ ಶೀಟ್. ಈ ಶೀಟಲ್ಲೂ ಆಟೋಮೆಟಿಕ್ ಆಗಿ ಎಂಟ್ರಿ ಆಗಿದೆ. ಇದು ಯಾವಾಗ ಸಾಧ್ಯ, ನೀವು ಡೇಟಾವನ್ನು ತಗೋಬೇಕಾದ್ರೆ ಇಲ್ಲಿ ಮೇಲ್ಗಡೆಯಿಂದ ಹೋಲ್ ಡೇಟಾ ಅಂತ ತಗೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಜಸ್ಟ್ ಈ ಡೇಟಾವನ್ನು ನೀವು ಬರೀ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗಲ್ಲ. ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ನೀವು ಇನ್ ಪ್ರಿವಿಯಸ್ ವಿಡಿಯೋನ ನೋಡಿರಲೇಬೇಕು. ಓಕೆ, ಸೊ ಈಗ ನಾನು ಇಲ್ಲಿ ಕಂಟಿನ್ಯೂಟಿಯಾಗಿ ನಾನು ಯಾವುದೇ ಒಂದು ಡೇಟಾವನ್ನು ಎಂಟ್ರಿ ಮಾಡಿದರೂ ಕೂಡ ಏನಾಗುತ್ತೆ, ನೆಕ್ಸ್ಟ್ ಶೀಟಿಗೆ ಎಂಟ್ರಿ ಆಗುತ್ತೆ. ನೀವು ಇಲ್ಲಿ ಫಾರ್ಮುಲಾದಲ್ಲಿ ಲುಕ್ಅಪ್ ಆ್ಯಂಡ್ ರೆಫರೆನ್ಸ್ ಫಾರ್ಮುಲಾನ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ರಿ. ಬಟ್ ಹಾಗೆ ನಾವು ಶಾರ್ಟ್ಕಟ್ ಆಗಿ ಫಾರ್ಮುಲಾನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.